ಆಶಿಕ್ ಜೋಶ್ ಪ್ರೀತಿಯ ಪವಿತ್ರ ಕುರುಹನ್ನ ಹೊಟ್ಟೆಯಲ್ಲಿ ಹೊತ್ತಿರೋ ಅನ್ವಿತಾ ಇವತ್ತು ತನ್ನ ಬದುಕಿನ ಅತಿ ದೊಡ್ಡ ಮಹಾಯುದ್ಧಕ್ಕೆ ಸನ್ನದ್ಧಳಾಗಿದ್ದಾಳೆ. 5 ವರ್ಷಗಳ ಕಾಲ ತನ್ನನ್ನು ಬಂಜೆ ಎಂದು ನಿಂದಿಸಿ ಕ್ಯಾರೆಕ್ಟರ್ಲೆಸ್ ಅಂತ ತವರ ಮನೆಯಿಂದಲೇ ಆಚೆ ಹಾಕಿದ ಮಾಜಿ ಗಂಡ ವಿರಾಜ್ನ ಅಸಲ್ಲಿ ಮುಖವಾಡ ಕಳಚಲು ಅನ್ವಿತಾ ಇಡೀ ಸತ್ಯದ ಆಯುಧ ಹಿಡಿದು ಹೊರಟಿದ್ದಾಳೆ. ಇತ್ತ ರಿಧಿಮಾ ಅಣ್ಣ ಡಾಕ್ಟರ್ ರಿಷಬ್ ನಾಯರ್ ಮತ್ತು ಇಡೀ ಪ್ರಾಣ ಸ್ನೇಹಿತರ ಬಳಗವೇ ಅನ್ವಿತಾ ಬೆನ್ನಿಗೆ ಸಪೋರ್ಟ್ ಆಗಿ ನಿಂತಿರುವಾಗ ತವರೂರಿನ ಆ ರೌಡಿಗಳ ಸಾಮ್ರಾಜ್ಯದಲ್ಲಿ ಅನ್ವಿತಾ ಹೆಜ್ಜೆ ಇಡ್ತಿದಂತೆ ಕಾಯ್ತಿರೋ ಆ ಭೀಕರ ರಣರಿಂಗದ ತಿರುವುಗಳಾದ್ರೂ ಏನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 17ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ಅನು, ಇಷ್ಟೊಂದ್ ದಿನ ಇಷ್ಟೆಲ್ಲ ನೋವನ್ನ ನೀನ್ ಒಳಗಡೆ ಇಟ್ಕೊಂಡು ಇನ್ಯಾವ ರೇಂಜ್ ನಲ್ಲಿ ಬದುಕಿದ್ಯಾ ಗೆಳ್ತಿ? ಇದನ್ನೆಲ್ಲ ನೀನು ಒಂಟಿಯಾಗಿಯೇ ಸಹಿಸ್ಕೊಂಡಿದ್ಯಾ? ಯಾರೊಬ್ರಿಗೂ ಒಂದ್ ಸಣ್ಣ ವಿಷಯ ಕೂಡ ಹೇಳಿಲ್ಲ. ಕೊನೆಗೆ ಆ ಆಶಿಕ್ ಜೋಯಿಷ್ಗಾದ್ರೂ ನಿನ್ನ ಈ ಪಾಸ್ಟ್ ಲೈಫ್ ಬಗ್ಗೆ ಯಾಕೇನು ಹೇಳಲಿಲ್ಲ ಅನು? ಅಂದಹಾಗೆ ಆ ನಿನ್ನ ಮಾಜಿ ಗಂಡನ ಹೆಸರೇನಂದೆ? ವಿರಾಜ್ ತಾನೆ? ಅವನು ನಿನ್ ಲೈಫ್ ಜೊತೆ ಇಷ್ಟೊಂದು ದೊಡ್ಡ ದ್ರೋಹ ಮಾಡಿದ್ರು ನೀನ್ ಅವನ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೂಡ ಫೈಲ್ ಮಾಡ್ಲಿಲ್ಲ ನೋಡು. ಆ ಕಿಡಿಗೇಡಿಯನ್ನ ಇಡೀ ಊರ್ ಮಧ್ಯ ಅಡ್ಡ ರಸ್ತೆಯಲ್ಲಿ ನಿಲ್ಲಿಸಿ ಚಪ್ಪಲಿಯಿಂದ ಹೊಡಿಬೇಕಿತ್ತು ಬ್ರೋ. ಎಲ್ಲದಕ್ಕಿಂತ ಆಶ್ಚರ್ಯ ಅಂದ್ರೆ ನಿನ್ನ ಫ್ಯಾಮಿಲಿ, ಸ್ಪೆಷಲ್ ಆಗಿ ಆ ನಿನ್ನ ಅಪ್ಪ. ಆ ನಪುಂಸಕ ವಿರಾಜ್ ನಿನಗೆ ಎಂತಹ ನೀಚ ಕಿರುಕುಳ ಕೊಟ್ಟಿದ್ದಾನೆ ಅನ್ನೋ ಅಸಲಿ ಸತ್ಯ ನಿನ್ ಬಾಯಿಂದ ಕೇಳೋ ಮುಂದೆನೆ ಕೇವಲ ಸಮಾಜದ ಮರ್ಯಾದೆಗೋಸ್ಕರ ನಿನ್ನನ್ನ ಮತ್ತೆ ಅದೇ ಕಮ್ಮಟ ನರಕಕ್ಕೆ ವಾಪಸ್ ಕಳ್ಸೋಕೆ ಪ್ಲಾನ್ ಮಾಡಿದಾರಲ್ಲ. ಮೈ ಗಾಡ್, ನನಗೀವಾಗ್ಲೇ ಹೋಗಿ ಆ ವಿರಾಜ್ನ ಕತ್ ಹಿಸ್ಕಿ ಕೊಲ್ಲಬೇಕು ಅಂತ ವಿಪರೀತ ಕೋಪ ಬರ್ತಿದೆ ಅನ್ನೋ. ಅನ್ವಿತಾ ತನ್ನ ಕರಾಳ ಕತೆ ಮುಗಿಸಿದ ನಂತರ ರಿಧಿಮಾ ಸಿಟ್ಟು ಕಂಪ್ಲೀಟ್ ಆಗಿ ಉತ್ತುಂಗಕ್ಕೇರಿತ್ತು. ಅವಳು ತಡೆಯಲಾರದ ಆಕ್ರೋಶದಿಂದ ರೂಮ್ ಒಳಗಡೆ ನಾನ್ ಸ್ಟಾಪ್ ಆಗಿ ಗುಣುತ್ತಾ ವಿರಾಜ್ಗೆ ಶಾಪ ಹಾಕೋಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಅನ್ವಿತಾ ಮಾತ್ರ ಬೆಡ್ ಮೇಲೆ ಹಾಗೆ ಸೈಲೆಂಟ್ ಆಗಿ ಕುಳಿತು ಇಡೀ ರೂಮ್ ಕಡೆ ಬ್ಲಾಂಕ್ ಆಗಿ ನೋಡ್ತಾ ಇದ್ಲು. ಈ ಯಾವ ಚೀಪ್ ವಿಷಯಗಳು ಇನ್ಮೇಲೆ ಅವಳ ಲೈಫ್ಗೆ ಮ್ಯಾಟರ್ ಆಗಲ್ಲ ಅನ್ನೋದು ಅವಳ ಮುಖದಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅಸಲಿಗೆ ಇನ್ ಮುಂದೆ ಅವಳಿಗೆ ಈ ಪ್ರಪಂಚದ ಯಾವ ನಿಂದನೆಯೂ ಮುಖ್ಯವಾಗಿರ್ಲಿಲ್ಲ ಅನ್ನೋದು ಅಷ್ಟೇ ಸತ್ಯವಾಗಿತ್ತು. ಅವಳು ಆ ಕರಾಳ ರಾತ್ರಿ ಯಾರ ಮುಖವನ್ನ ನೋಡದೆ ತನ್ನ ಇಡೀ ಫ್ಯಾಮಿಲಿ ಅಂಡ್ ಆ ಹಳ್ಳಿಯ ಸಂಬಂಧಗಳನ್ನ ಶಾಶ್ವತವಾಗಿ ತೊರೆದು ಬಂದಾಗ್ಲೇ ತನ್ನ ಲೈಫ್ನ ಹೊಸ ಹಾದಿಯನ್ನ ಗಟ್ಟಿಯಾಗಿ ಆರಿಸ್ಕೊಂಡಿದ್ಲು. ಒಂದ್ ವೇಳೆ ಇವತ್ತು ಈ ಪ್ರೆಗ್ನೆನ್ಸಿ ರಿಪೋರ್ಟ್ ಬರದೇ ಇದ್ದಿದ್ರೆ ಅವಳು ತನ್ನ ಲೈಫ್ನ ಈ ಸೀಕ್ರೆಟ್ಸ್ ಅನ್ನ ರಿಧಿಮಾ ಎದುರು ಕೂಡ ಯಾವತ್ತೂ ಶೇರ್ ಮಾಡ್ಕೊಳ್ತಾ ಇರ್ಲಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಂದು ಆಶಿಕ್ ಜೋಯಿಷ್ನ ಆ ಪವಿತ್ರ ಪ್ರೀತಿಯ ಸ್ಪರ್ಶದಿಂದ ಅವಳು ಗರ್ಭಿಣಿಯಾಗದೆ ಇದ್ದಿದ್ರೆ ಇಷ್ಟೊಂದು ವರ್ಷ ತಾನು ತಾಯಿಯಾಗೋಕೆ ಅಸಮರ್ಥಳಾಗಿರುವುದಕ್ಕೆ ಕೇವಲ ತನ್ನ ಶರೀರದ ಕೊರತೆ ಕಾರಣವಲ್ಲ, ಬದಲಾಗಿ ಆ ಮಾಜಿ ಗಂಡ ವಿರಾಜ್ನೊಳಗಿದ್ದ ಆ ಬಿಗ್ ನ್ಯೂನತೆಯೇ ಅಸಲಿ ರೀಸನ್ ಅನ್ನೋ ಮೈಂಡ್ ಬ್ಲೋಯಿಂಗ್ ಸತ್ಯ ಅವಳಿಗೆ ಲೈಫ್ ನಲ್ಲಿ ಯಾವತ್ತೂ ಗೊತ್ತೇ ಆಗ್ತಾ ಇರ್ಲಿಲ್ಲ. ವಿರಾಜ್ ತನ್ನ ಒಳಗಿದ್ದ ಆ ಲೋಪದೋಷಗಳನ್ನ ಮುಚ್ಚಿಟ್ಟು ಇಡೀ ಬ್ಲೇಮ್ ಅನ್ನ ಎಷ್ಟು ಈಸಿಯಾಗಿ ಅನ್ವಿತಾಳ ತಲೆ ಮೇಲ್ ಹಾಕಿ ಅವಳನ್ನೇ ಬಂಜೆ ಅಂತ ಅಪರಾಧಿಯನ್ನಾಗಿ ಮಾಡಿದ್ದ ನೋಡಿ. ಈ ಮೂರ್ಖ ಸಮಾಜ ಅಂಡ್ ಇಡೀ ಜಗತ್ತು ಅವಳನ್ನ ಯಾವತ್ತೂ ಒಂದರ ತರ ದ್ವೇಷ ಅಂಡ್ ಕೀಳು ನೋಡ್ತಿನ್ಲೇ ನೋಡ್ತಾ ಇತ್ತು. ಬರೀ ವಿರಾಜ್ ಫ್ಯಾಮಿಲಿ ಮಾತ್ರ ಅಲ್ಲ, ಸ್ವತಃ ಅನ್ವಿತಾಳ ಹೆತ್ತ ತಂದೆ ಕೂಡ ಅವಳದೇ ತಪ್ಪು ಅಂತ ನಂಬಿ ಕೈ ಬಿಟ್ಟಿದ್ರು. ಪಾಸ್ಟ್ ನಲ್ಲಿ ಅವಳು ವಿರಾಜ್ ಹತ್ರ ಎಷ್ಟೋ ಸಾರಿ ಕಣ್ಣೀರ್ ಹಾಕಿ ವಿನಂತಿಸಿದ್ಲು, ವಿರಾಜ್ ಪ್ಲೀಸ್ ಒಂದ್ಸರಿನಾದ್ರೂ ಹಾಸ್ಪಿಟಲ್ಗೆ ಹೋಗಿ ಪ್ರಾಪರ್ ಆಗಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊಂಡಿದ್ಲು. ಆದ್ರೆ ವಿರಾಜ್ ತನ್ನ ಆ ಮೃಗ ತರಹದ ಪುರುಷ ಅಹಂಕಾರದಿಂದಾಗಿ ಪ್ರತಿ ಬಾರಿಯೂ ಆ ಟೆಸ್ಟ್ ಮಾಡಿಸೋದನ್ನ ಪ್ಲಾನ್ ಮಾಡಿ ಮುಂದೂಡ್ತಾನೆ ಇದ್ದ. ಮೇಲಾಗಿ ನನ್ ಬಾಡಿಯಲ್ಲಿ ಯಾವುದೇ ಕೊರತೆ ಇಲ್ಲ, ಎಲ್ಲಾ ಪ್ರಾಬ್ಲಮ್ ನಿಂದೆ ಅಂತ ಅನ್ವಿತಾಳನ್ನೇ ಮೆಂಟಲಿ ಟಾರ್ಚರ್ ಮಾಡ್ತಾ ಇದ್ದ. ದಿನ ಕಳೆದಂತೆ ಅನ್ವಿತಾ ಕೂಡ ವಿರಾಜ್ ಆಡುತ್ತಿದ್ದ ಆ ಸುಳ್ಳು ಮಾತುಗಳನ್ನೇ ಅಸಲಿ ಸತ್ಯ ಅನ್ಕೊಂಡು ತನ್ನ ಹಣೆ ಬರಹವನ್ನ ಶಪಿಸ್ತಾ ಬದುಕ್ತಿದ್ಲು. ಆದ್ರೆ ತಿಳಿದೋ ತಿಳಿಯದೆಯೋ ವಿಧಿ ಇವತ್ತು ಆಶಿಕ್ ಜೋಯಿಶ್ ಮೂಲಕ ಅನ್ವಿತಾಳ ಮನಸ್ಸಿನಲ್ಲಿದ್ದ ಆ ದೊಡ್ಡ ತಪ್ಪು ತಿಳುವಳಿಕೆಯನ್ನ ಒಂದೇ ಒಂದು ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಬಿಟ್ಟಿತ್ತು. ಅವಳ ಹೃದಯದ ಆಳದಲ್ಲಿ ಇವಾಗ ಒಂದು ದೊಡ್ಡ ನೆಮ್ಮದಿ ಮತ್ತು ಅಪಾರವಾದ ಖುಷಿ ಇತ್ತು. ಯಾಕಂದ್ರೆ ಅವಳ ಹೊಟ್ಟೆಯಲ್ಲಿ ಇವಾಗ ಬೆಳೀತಿರೋ ಅವಳ ಭವಿಷ್ಯದ ಮಗು ಆ ದ್ರೋಹಿ ವಿರಾಜ್ನ ರಕ್ತ ಖಂಡಿತ ಅಲ್ಲ,
ಬದಲಾಗಿ ಅವಳನ್ನ ದೇವತೆ ತರಹ ಪೂಜಿಸಿದ ಆ ಜೆಂಟಲ್ಮೆನ್ ಆಶಿಕ್ ಜೋಯಿಸ್ನ ಪವಿತ್ರ ಕುರುಹ ಆಗಿತ್ತು. ಅವಳ ಮಗುವಿಗೆ ಇನ್ಮೇಲೆ ಆಶಿಕ್ನ ಆ ರಾಯಲ್ ರಕ್ತ ಅಂಡ್ ಅವನದ್ದೇ ಅದ್ಭುತವಾದ ನಡವಳಿಕೆಯ ಒಳ್ಳೆ ಗುಣಗಳು ಬರೋದು 100ಕ್ಕೆ 100 ಗ್ಯಾರಂಟಿ ಆಗಿತ್ತು. ಆಶಿಕ್ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗೋ, ಪ್ರಾಣ ತರ ಪ್ರೀತಿಸೋ ಅಂಡ್ ಪೂರ್ಣ ಹೃದಯದಿಂದ ಸಂಬಂಧಗಳನ್ನ ಕಾಪಾಡೋ ಒಬ್ಬ ರಿಯಲ್ ಪ್ರಿನ್ಸ್ ಆಗಿದ್ದ. ಸದ್ಯಕ್ಕೆ ಆಶಿಕ್ ಅವಳ ಲೈಫ್ ನಲ್ಲಿ ಇಲ್ದೇ ಇರ್ಬೋದು ನಿಜ, ಆದ್ರೆ ಇವತ್ತಿನಿಂದ ಅನ್ವಿತಾ ಹತ್ರ ಅವನ ಪ್ರೀತಿಯ ಅತ್ಯಂತ ಅಮೂಲ್ಯವಾದ ಕಾಣಿಕೆ ಅವಳ ಹೊಟ್ಟೆಯಲ್ಲೇ ಇತ್ತು. ಅವಳಿಗೆ ಇನ್ಮೇಲೆ ಒಂಟಿಯಾಗಿ ಬದುಕೋದು ಒಂದು ಬಿಗ್ ರೀಸನ್ ಅಂಡ್ ಲೈಫ್ ನಲ್ಲಿ ದೊಡ್ಡ ಸಾಧನೆ ಮಾಡೋ ಹೊಸ ಭರವಸೆಯ ಬೆಳಕು ಸಿಕ್ತು. ಇನ್ಮುಂದೆ ಅವಳಿಗೆ ಈ ಸ್ವಾರ್ಥಿ ಪ್ರಪಂಚದ ಮತ್ಯಾವ ಜನರ ಸಪೋರ್ಟ್ ಆಗ್ಲಿ ಅಥವಾ ಬೆಂಬಲದ ಅವಶ್ಯಕತೆಯಾಗ್ಲಿ ಖಂಡಿತ ಇರಲಿಲ್ಲ. ಅನ್ವಿತಾ ಆ ಬ್ಯೂಟಿಫುಲ್ ಆಲೋಚನೆಯಲ್ಲಿ ಕಳೆದು ಹೋಗಿದ್ದನ್ನ ನೋಡಿ ಸಡನ್ ಆಗಿ ರಿಧಿಮಾ ಬೆಡ್ ಮೇಲಿಂದ ಜಿಗಿದು ಆಶ್ಚರ್ಯದಿಂದ ಕೇಳಿದ್ಲು, ವೇಟ್ ಎ ಸೆಕೆಂಡ್ ಅನ್ನು, ನೀನಿವಾಗ ಹೇಳಿದ ಸ್ಟೋರಿ ಪ್ರಕಾರ ನೋಡಿದ್ರೆ ವಿರಾಜ್ ಜೊತೆಗಿನ ಆ 3 ವರ್ಷಗಳ ಮ್ಯಾರೇಜ್ ಲೈಫ್ ನಲ್ಲಿ ನಿನಗೆ ಯಾವತ್ತೂ ಮಗು ಆಗೋಕೆ ಚಾನ್ಸ್ ಇರ್ಲಿಲ್ಲ. ಬಟ್ ಇವತ್ತು ಕೇವಲ ಆಶಿಕ್ ಜೋಯಿಸ್ ಜೊತೆ ಕಳೆದ ಆ ಒಂದೇ ಒಂದು ರಾತ್ರಿಯಲ್ಲೇ ನೀನ್ ತುಂಬಾ ಪರ್ಫೆಕ್ಟ್ ಆಗಿ ಪ್ರೆಗ್ನೆಂಟ್ ಆಗಿದ್ಯಾ. ಮೇಲಾಗಿ ಇವತ್ತು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಕ್ಲಿಯರ್ ಆಗಿ ಹೇಳಿದ್ರು ನಿನ್ ಬಾಡಿಯಲ್ಲಿ ಯಾವುದೇ ಸಣ್ಣ ಕೊರತೆ ಕೂಡ ಇಲ್ಲ ಅಂತ. ಇದರ ಅಸಲಿ ಅರ್ಥ ಏನಂದ್ರೆ ಆ ನಿನ್ನ ಮಾಜಿ ಗಂಡ ವಿರಾಜ್ ಇದ್ದಾನಲ್ಲ, ಅವನದ್ದೇ ಬಾಡಿಯಲ್ಲಿ ಆ ಬಿಗ್ ಪ್ರಾಬ್ಲಮ್ ಇರೋದು. ಅವನು ಪಕ್ಕಾ. ಬಟ್ ಮೈ ಮೇನ್ ಕ್ವಶನ್ ಈಸ್, ಒಂದ್ ವೇಳೆ ವಿರಾಜ್ನಲ್ಲೇ ಆ ನಪುಂಸಕತನದ ನ್ಯೂನ್ಯತೆ ಇರೋದು ಕರೆಕ್ಟ್ ಆದ್ರೆ ಅಮೆರಿಕದಲ್ಲಿರೋ ಅವನ ಆ ಗರ್ಲ್ ಫ್ರೆಂಡ್ ಕಿಯಾರಾಗೆ ಸಡನ್ ಆಗಿ ಮಗ ಹೇಗ್ ಜನಿಸ್ತಾನು? ಓ ಮೈ ಗಾಡ್, ಐ ಗೆಟ್ ಇಟ್ ನೌ. ಇದ್ರ ಅರ್ಥ ಆ ಕಿಯಾರಾ ಅನ್ನೋ ಚಾಣಾಕ್ಷ ಹುಡುಗಿ ಆ ವಿರಾಜ್ಗೆ ತುಂಬಾ ಕೆಟ್ಟದಾಗಿ ಮೋಸ ಮಾಡಿದ್ದಾಳೆ ಬ್ರೋ. ಅವಳು ಯಾರದೋ ಬೇರೆ ಯವನ ಪ್ರಾಡಕ್ಟ್ಗೆ ಸೀದಾ ಈ ವಿರಾಜ್ ಹೆಸರಿನ ಬ್ರ್ಯಾಂಡ್ ಲೇಬಲ್ ಹಚ್ಚಿ ಮಾರ್ಕೆಟ್ ನಲ್ಲಿ ರೇಸ್ ಮಾಡಿದಾಳೆ. ಅಂಡ್ ಆ ಲೂಸರ್ ವಿರಾಜ್ ಕಳೆದ 4 ವರ್ಷಗಳಿಂದ ಯಾರದೋ ಮಗುವನ್ನ ತನ್ನದೇ ಸ್ವಂತ ರಕ್ತ ಅಂತ ಅನ್ಕೊಂಡು ಫುಲ್ ಗರ್ವದಿಂದ ಸಾಗ್ತಾ ಇದ್ದಾನೆ ಅಲ್ವಾ. ವಾವ್, ಐ ಸ್ವೇರ್ ಆ ನೀಚ ವಿರಾಜ್ಗೆ ಈ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಭೀಕರ ಶಿಕ್ಷೆ ಇರೋಕೆ ಸಾಧ್ಯನೇ ಇಲ್ಲ ನೋಡು. ದೇವ್ರೆ ಸೀದಾ ಅವನ್ ಮುಖಕ್ಕೆ ಉಗ್ಳಿದಾನೆ. ರಿಧಿಮಾ ತನ್ನದೇ ಆದ ಹಾಸ್ಟೆಲ್ ಸ್ಟೂಡೆಂಟ್ ಶೈಲಿಯಲ್ಲಿ ಫುಲ್ ಎಕ್ಸೈಟ್ಮೆಂಟ್ ಇಂದ ಕೈಕಾಲ್ ಸನ್ನೆ ಮಾಡ್ತಾ ಆ ಮಾತು ಹೇಳಿದ್ಲು. ಆದ್ರೆ ಅನ್ವಿತಾಳ ರಿಯಾಕ್ಷನ್ ಮಾತ್ರ ಇಷ್ಟೆಲ್ಲ ಕೇಳಿದ್ಮೇಲೂ ತುಂಬಾ ನಾರ್ಮಲ್ ಆಗಿ ಸೈಲೆಂಟ್ ಆಗಿತ್ತು. ಅವಳು ಸುಮ್ಮನೆ ರಿಧಿಮಾಳ ಆ ಎಮೋಷನಲ್ ಮಾತುಗಳನ್ನ ಕೇಳ್ತಾ ಇದ್ಲು. ರಿಧಿಮಾ ಇವಳ ಆ ಸೈಲೆನ್ಸ್ ನೋಡಿ ತಕ್ಷಣ ತಣ್ಣಗಾಗಿ ಒಂದು ಸುದೀರ್ಘವಾದ ಆಳವಾದ ಉಸಿರು ತಗೊಂಡು ತುಂಬಾ ಸೀರಿಯಸ್ ಆಗಿ ಕೇಳಿದ್ಲು, ಓಕೆ, ಇವಾಗ ನನ್ಗೆ ಪರ್ಫೆಕ್ಟ್ ಆಗಿ ಅರ್ಥ ಆಯ್ತು ನೀನ್ ಅವಾಗ ರೂಮ್ ನಲ್ಲಿ ಯಾಕೆ ಆ ತರ ಹುಚ್ಚಿಯ ತರ ನಗ್ತಾ ಇದ್ದೆ ಅಂತ. ಆ ವಿರಾಜ್ ಅನ್ನೋ ಮೂರ್ಖ ನಿಜಕ್ಕೂ ಇಡೀ ಜಗತ್ತಿನ ಮುಂದೆ ಅಪಹಾಸ್ಯಕ್ಕೆ ಒಳಗಾಗೋಕೆ 100ಕ್ಕೆ 100 ಯೋಗ್ಯನಾಗಿದ್ದಾನೆ. ಬೇರೆ ಯಾರದ್ದಾದರೂ ಲೈಫ್ ನಲ್ಲಿ ಇಂತಹ ದೊಡ್ಡ ಪ್ರಾಬ್ಲಮ್ ಆಗಿದ್ರೆ ನಾನು ನಿಜಕ್ಕೂ ಪಾಪ ಅಂತ ಬೇಜಾರಾಗ್ತಿತ್ತು. ಆದ್ರೆ ಇವನ್ ತರಹದ ಒಬ್ಬ ಸ್ಯಾಡಿಸ್ಟ್ ರಕ್ಕಸನಿಗೆ ಇದೇ ತರಹದ ನರಕದ ಶಿಕ್ಷೆನೇ ಆಗ್ಬೇಕು. ಸರಿ, ಅದನ್ನೆಲ್ಲ ಬಿಡು ಇವಾಗ. ಅಸ್ಲಿಗೆ ನಿನ್ನ ಮುಂದಿನ ಫ್ಯೂಚರ್ ಪ್ಲಾನ್ ಏನು ನೀನ್ ಇನ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನ್ ಕೇಳ್ತಿರೋದು ಕೇವಲ ನಿನ್ ಹೆಲ್ತ್ ಬಗ್ಗೆ ಅಲ್ಲ ಫ್ರೆಂಡ್, ಬದಲಾಗಿ ಇವತ್ ಸಿಕ್ಕಿರೋ ಈ ಬಿಗ್ ಪ್ರೆಗ್ನೆನ್ಸಿ ನ್ಯೂಸ್ ಬಗ್ಗೆ. ನೀನು ಈ ವಿಷಯವನ್ನ ನಿನ್ ಫ್ಯಾಮಿಲಿ ಅಂಡ್ ಆ ವಿರಾಜ್ಗೆ ಓಪನ್ ಆಗಿ ಹೇಳ್ತೀಯಾ ಇಲ್ವಾ? ನೆನ್ಪಿಟ್ಕೋ ಆ ವಿರಾಜ್ ಇವತ್ತು ಎಂತಹ ದೊಡ್ಡ ಸುಳ್ಳು ಭ್ರಮೆಯ ಜಗತ್ತಿನಲ್ಲಿ ಬದುಕ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗ್ಲೇಬೇಕು. ತಾನು ಕಣ್ಮುಚ್ಚಿ ನಂಬಿರೋ ಕಿಯಾರಾ ತನಗೆ ಎಂತಹ ಬಿಗ್ ದ್ರೋಹ ಮಾಡಿದಾಳೆ ಅಂಡ್ ತಾನು ಲೈಫ್ ನಲ್ಲಿ ಅನ್ವಿತಾಗೆ ಎಷ್ಟು ದೊಡ್ಡ ಅನ್ಯಾಯ ಮಾಡಿದೀನಿ ಅಂತ ಅವನಿಗೆ ರಿಯಲೈಸ್ ಆಗ್ಲೇಬೇಕು. ಅಷ್ಟೇ ಅಲ್ಲ, ನಿನ್ನ ಆ ತಂದೆ ಸೇರಿದಂತೆ ಸಂಕುಚಿತ ಆಲೋಚನೆ ಇಟ್ಕೊಂಡು ಮಗು ಆಗದಿದ್ರೆ ಕೇವಲ ಹೆಣ್ಣಿನದೇ ತಪ್ಪು ಅಂತ ನಿನ್ನ ಕ್ಯಾರೆಕ್ಟರ್ ಜಡ್ಜ್ ಮಾಡಿದ ಆ ಇಡೀ ಸೊಸೈಟಿಯ ಜನರ ಮುಖವಾಡ ಇವತ್ತು ಕಳಿಸ್ಲೇಬೇಕು ನೀನೇನು ಇವತ್ತು ಇಲ್ಲಿ ಭಾವನಾತ್ಮಕವಾಗಿ ಮದರ್ ಇಂಡಿಯಾ ತರ ತ್ಯಾಗ ಮಾಡಿ ಸುಮ್ಮನೆ ಕೂರೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ನೀನಿವತ್ತು ನಿನ್ ಧ್ವನಿ ಎತ್ತದೆ ಸೈಲೆಂಟ್ ಆದ್ರೆ ಆ ಕಳ್ಳರು ಸೃಷ್ಟಿಸಿರೋ ಆ ಸುಳ್ಳು ಕಥೆನೆ ಇಡೀ ಜಗತ್ತಿನ ಮುಂದೆ ಯಾವತ್ತು ಅಸಲಿ ಸತ್ಯ ಆಗಿ ಉಳಿದು ಬಿಡುತ್ತೆ ಫ್ರೆಂಡ್. ನನಗ್ ಗೊತ್ತು, ಈ ಮ್ಯಾಟರ್ ಆಚೆ ಬಂದ್ರೆ ಈ ಚೀಪ್ ಸೊಸೈಟಿಯ ಜನ ತಿರುಗಿ ನಿನ್ನನ್ನೇ ಕ್ವೆಶನ್ ಮಾಡ್ತಾರೆ.
ಇವಳು ಮದ್ವೆ ಆಗಿದ್ರು ಬೇರೆ ಯಾರದ್ದೋ ಮಗುವನ್ನ ಹೊಟ್ಟೆಯಲ್ಲಿ ಹೊತ್ತಿದ್ದಾಳೆ ಅಂತ ಕೀಳಾಗಿ ಮಾತಾಡ್ತಾರೆ. ಬಟ್ ಜನರ ಮಾತ್ ಬಿಡು, ಇವತ್ತು ಆ ಮನುಷ್ಯ ಅನ್ನೋ ಯೋಗ್ಯತೆನೇ ಇಲ್ಲದ ವಿರಾಜ್ ಮುಖಕ್ಕೆ ಸೀದಾ ಶೂ ಇಂದ ಹೊಡೆದ ಹಾಗೆ ಈ ಸತ್ಯದ ಏಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಅನ್ನು. ಅವನ ಅಸಲಿ ಸತ್ಯ ಇಡೀ ಜಗತ್ತಿಗೆ ಎಕ್ಸ್ಪೋಸ್ ಆಗದಿದ್ರೆ ಅವನು ನಾಳೆ ಬೆಳಿಗ್ಗೆ ಕಿಯಾರಾ ಹೋದ್ಮೇಲೋ ಇನ್ಯಾವುದೋ ಒಬ್ಬ ಅಮಾಯಕ ಹುಡುಗಿಯ ಲೈಫ್ ಜೊತೆ ಆಟ ಆಡಿ ಅವಳ ಶೀಲ ಅಂಡ್ ಭವಿಷ್ಯವನ್ನ ಪಣಕ್ಕಿಡ್ತಾನೆ. ಕಿಯಾರಾ ಇವತ್ತು ಯಾರದ್ದೋ ಮಗುವನ್ನ ಇವನ ತಲೆಗೆ ಕಟ್ಟಿದಾಳೆ ಅಂದಮೇಲೆ ಅವಳು ಇವನನ್ನ ಬಿಟ್ಟು ಬೇರೆ ಯಾರ ಜೊತೆಯೋ ಓಡ್ ಹೋಗೋಕೆ ಇನ್ನು ಜಾಸ್ತಿ ದಿನ ಟೈಮ್ ತಗೊಳಲ್ಲ. ಯಾಕಂದ್ರೆ ಸುಳ್ಳಿನ ಅಡಿಪಾಯದ ಮೇಲೆ ಬಿಲ್ಡ್ ಆಗಿರೋ ಯಾವ ಸಂಬಂಧವೂ ಲೈಫ್ ಲಾಂಗ್ ಉಳಿಯಲ್ಲ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಲ್ವಾ ಅನ್ನು. ಇನ್ಮೇಲೆ ನೀನ್ ಸ್ವಲ್ಪನೂ ಆತಂಕ ಪಡಬೇಡ ಫ್ರೆಂಡ್. ನಿನ್ಗೆ ಈ ಲೈಫ್ ಹೋರಾಟದಲ್ಲಿ ಎಂತಹದೇ ಎಲ್ಪ್ ಬೇಕಿದ್ರೋ ಈ ನಿನ್ನ ಬೆಸ್ಟ್ ಫ್ರೆಂಡ್ ರಿಧಿಮಾ 24 ಗಂಟೆಯೂ ನಿನ್ ಜೊತೆನೆ ಇರ್ತಾಳೆ. ಆ ವಿರಾಜ್ ಮೇಲೆ ರಿವೆಂಜ್ ತಗೊಳ್ಳೋದ್ರಲ್ಲಿ ಮಾತ್ರ ಅಲ್ಲ, ನಿನ್ನನ್ನ ಅಂಡ್ ನೀನ್ ಹೊಟ್ಟೆಯಲ್ಲಿರೋ ಈ ಕ್ಯೂಟ್ ಬೇಬಿಯನ್ನ ಕಣ್ಣಿನ ರೆಪ್ಪೆಯಂತೆ ಕೇರ್ ತಗೊಳ್ಳೋಕೆ ನಾನು ಕಂಪ್ಲೀಟ್ ಆಗಿ ರೆಡಿ ಇದ್ದೀನಿ. ನಾನ್ ಆವಾಗ್ಲೇ ಮೈಂಡ್ ನಲ್ಲಿ ಒಂದು ಬಿಗ್ ಪ್ಲಾನ್ ಮಾಡಿದೀನಿ ಅನ್ನು. ನಿನ್ನ ಈ ಡೆಲಿವರಿ ಬೇರೆ ಎಲ್ಲೂ ಆಗಲ್ಲ, ಸೀದಾ ನನ್ನ ಸ್ವಂತ ಊರಿನಲ್ಲಿ ನನ್ನ ಸ್ವಂತ ಮನೆಯಲ್ಲೇ ಆಗುತ್ತೆ. ಕಾಲೇಜಿನಲ್ಲಿ ನಿನ್ನ ಎಕ್ಸಾಮ್ ಅಂಡ್ ಸ್ಟಡೀಸ್ ಮ್ಯಾನೇಜ್ ಮಾಡೋ ಜವಾಬ್ದಾರಿ ನಂದು. ಸೊ ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಪರ್ಫೆಕ್ಟ್. ಎಲ್ಲದಕ್ಕಿಂತ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮಮ್ಮ ಸ್ವತಃ ಸಿಟಿಯ ಅತ್ಯಂತ ಫೇಮಸ್ ಸ್ತ್ರೀ ರೋಗ ತಜ್ಞರು ಅಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತುಂಬಾ ಬ್ರಾಡ್ ಮೈಂಡೆಡ್ ಎಜುಕೇಟೆಡ್ ಜನರು. ಅವರಿಗೆ ನಿನ್ನ ಈ ಇಡೀ ಸ್ಟೋರಿ ಗೊತ್ತಾದ್ರೆ ಸಾಕು, ಅವ್ರು ನಿನ್ಗೆ ಹೆಲ್ಪ್ ಮಾಡೋಕೆ ತುಂಬಾ ಖುಷಿಯಿಂದ ಮುಂದೆ ಬರ್ತಾರೆ ಅನ್ನು. ಹೇಗಿದ್ರು ನಮ್ಮ ಮನೆಯಲ್ಲಿ ವಿಧಿ ಅಕ್ಕನ ಭೀಕರ ಘಟನೆ ನಡೆದ ದಿನದಿಂದ ಇಡೀ ಫ್ಯಾಮಿಲಿ ಕಂಪ್ಲೀಟ್ ಸ್ಯಾಡ್ ಆಗಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ರಿಧಿಮಾ ಕಣ್ಣೀರೋರ್ಸ್ಕೊಂಡು ಭಾವುಕಳಾಗಿ ಹೇಳಿದ್ಲು, ಬಹುಶಃ ದೇವರೇ ನಿನ್ನ ಅಂಡ್ ನಿನ್ನ ಈ ಹೊಟ್ಟೆಯಲ್ಲಿರೋ ಮಗುವನ್ನ ನಮ್ ಲೈಫ್ ಒಳಗಡೆ ಕಳಿಸಿರ್ಬೇಕು ಅನ್ನು. ನಿನ್ನ ಈ ಮಗುವಿನ ಮುಖ ನೋಡಿಯಾದ್ರೂ ನಮ್ಮ ಮನೆಯವರು ಆ ಹಳೆಯ ಗಿಲ್ಟ್ ಫೀಲಿಂಗ್ ನಿಂದ ಮುಕ್ತರಾಗಿ ಮತ್ತೆ ಹ್ಯಾಪಿಯಾಗಿ ನಗಬಹುದು ಅಂತ ನನಗನ್ನಿಸ್ತಿದೆ. ಸೊ ಇನ್ಮೇಲೆ ಪ್ಲೀಸ್ ಆ ನೆಗೆಟಿವ್ ಯೋಚನೆಗಳನ್ನೆಲ್ಲ ಬಿಟ್ಟು ಕೇವಲ ನಿನ್ನ ಹೆಲ್ತ್ ಕಡೆ ಮಾತ್ರ ಗಮನ ಕೊಡು ಫ್ರೆಂಡ್. ಉಳಿದ ಇಡೀ ಮ್ಯಾಟರನ್ನ ಜಸ್ಟ್ ಈ ರಿಧಿಮಾಗೆ ಬಿಟ್ಬಿಡು. ಇವಾಗ ಹೇಳು ಅನ್ನು, ನಾವು ಫಸ್ಟ್ ಏನ್ ಮಾಡ್ಬೇಕು, ನಿನ್ ಮುಂದಿನ ಪ್ಲಾನ್ ಏನು? ರಿಧಿಮಾ ಎಂದಿನಂತೆ ತನ್ನದೇ ಸ್ಪೀಡ್ ಸ್ಟೈಲ್ ನಲ್ಲಿ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇರೋದನ್ನ ಅನ್ವಿತಾ ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ಲು. ಅವಳು ಇಷ್ಟೊಂದು ದಿನಗಳ ಲೈಫ್ ನಲ್ಲಿ ರಿಧಿಮಾ ಆಡಿದ ಪ್ರತಿಯೊಂದು ಮಾತನ್ನ ಯಾವುದೇ ಅಬ್ಜೆಕ್ಷನ್ ಇಲ್ಲದೆ 100ಕ್ಕೆ 100 ಒಪ್ಪಿಕೊಂಡಿದ್ದು ಇದೇ ಫಸ್ಟ್ ಟೈಮ್ ಆಗಿತ್ತು. ಅವಳು ಯಾವುದೇ ನೆಪ ಹೇಳ್ದೆ ತುಂಬಾ ಪ್ರೀತಿಯಿಂದ ರಿಧಿಮಾಳ ಮಾತಿಗೆ ಆಯ್ತು ಅಂತ ತಲೆ ಆಡಿಸಿದ್ಲು. ಅನ್ವಿತಾ ಒಪ್ಪಿದ್ದನ್ನ ನೋಡಿ ರಿಧಿಮಾ ಫುಲ್ ಖುಷಿಯಾಗಿ ಜಿಗಿದು ಅವಳನ್ನ ಹಗ್ ಮಾಡೋಕೆ ಹೋದ್ಲು. ಆದ್ರೆ ಮರುಕ್ಷಣವೇ ಸಡನ್ ಆಗಿ ಅಲರ್ಟ್ ಆಗಿ ತನ್ನ ಎಕ್ಸೈಟ್ಮೆಂಟ್ ಕಂಟ್ರೋಲ್ ಮಾಡಿಕೊಂಡು ತುಂಬಾ ಜಾಗರೂಕತೆಯಿಂದ ಅನ್ವಿತಾಳ ಹೊಟ್ಟೆಯ ಮೇಲೆ ಕೈ ಇಟ್ಟು ಮುದ್ದಾಗಿ ಹೇಳಿದ್ಲು, ಹೋ ಸಾರಿ, ರಿಯಲಿ ಸಾರಿ ಮೈ ಕ್ಯೂಟ್ ಬೇಬಿ. ಇನ್ಮೇಲೆ ನಿಮ್ಮ ಈ ತಾಯಿಯನ್ನ ಮುಟ್ಟೋ ಮುನ್ನವೇ ನನ್ಗೆ ನಿಮ್ ಪರ್ಮಿಷನ್ ಬೇಕು ಅಲ್ವಾ? ಅಂಡ್ ಇವತ್ತಿನಿಂದ ಈ ನಿಮ್ಮ ಅರ್ಧ ಹುಚ್ಚಿ ಚಿಕ್ಕಮ್ಮ ಇನ್ನು ಸ್ವಲ್ಪ ಮೆಚೂರ್ಡ್ ಆಗಿ ಅಂಡ್ ಸಿಕ್ಕಾಬಟ್ಟೆ ಕೇರಿಂಗ್ ಆಗಿ ಇರ್ಬೇಕಾಗತ್ತೆ. ಅವಳು ಹಾಗೆ ಹೇಳಿ ಅನ್ವಿತಾಳನ್ನ ತುಂಬಾ ಸಾಫ್ಟ್ ಆಗಿ ಅಪ್ಕೊಂಡ್ಲು. ಆ ಪ್ರೀತಿಯ ಹಗ್ ಸಿಕ್ಕ ತಕ್ಷಣ ಅನ್ವಿತಾ ಕಣ್ಣುಗಳಿಂದ ಆನಂದ ಬಾಷ್ಪದ ಕಣ್ಣೀರು ತಾನಾಗಿಯೇ ಹರಿಯೋಕೆ ಸ್ಟಾರ್ಟ್ ಆಯ್ತು. ಅನ್ವಿತಾ ಕಣ್ಣೀರ್ ಹಾಕೋದನ್ನ ನೋಡಿ ರಿಧಿಮಾ ತಕ್ಷಣ ತನ್ನ ಬೆರಳುಗಳಿಂದ ಅವಳ ಕೆನ್ನೆ ಮೇಲಿದ್ದ ಕಣ್ಣೀರನ್ನ ತುಂಬಾ ಸಾಫ್ಟ್ ಆಗಿ ಒರೆಸಿದ್ಲು. ಅವಳ ಮುಖದ ಮೇಲೆ ಚೆಲ್ಲಾಪಿಲ್ಲಿಯಾಗಿದ್ದ ಕೂದಲನ್ನೆಲ್ಲ ನೀಟಾಗಿ ಕಿವಿ ಹಿಂದೆ ತಳ್ಳಿ ಅವಳ ಮುಖವನ್ನ ತನ್ನ 2 ಕೈಗಳಲ್ಲಿ ಪ್ರೀತಿಯಿಂದ ಹಿಡ್ಕೊಂಡು ಸಮಾಧಾನ ಮಾಡ್ತಾ ಹೇಳಿದ್ಲು, ನಿನ್ ಲೈಫ್ ನಲ್ಲಿ ಅಳೋ ಆ ಕರಾಳ ಕಾಲ ಇವತ್ತಿಗೆ ಕಂಪ್ಲೀಟ್ ಆಗಿ ಮುಗಿದು ಹೋಗಿದೆ ಅನ್ವಿತಾ. ಇನ್ಮೇಲೆ ನೀನು ಕೇವಲ ಹ್ಯಾಪಿಯಾಗಿ ನಗ್ತಾ ಇರ್ಬೇಕು, ಕೇವಲ ನಿನ್ನ ಈ ಮಗುವಿಗೋಸ್ಕರ. ಇಷ್ಟು ದಿನ ನಿನ್ ಕಣ್ಣಲ್ಲಿ ಕಣ್ಣೀರ್ ತರಿಸಿ ನರ್ಕ ತೋರಿಸಿದ ಆ ಪಾಪಿಗಳು ಇನ್ಮೇಲೆ ರಕ್ತದ ಕಣ್ಣೀರ್ ಹಾಕ್ತಾ ಅಳೋ ಟೈಮ್ ಬಂದಿದೆ ಫ್ರೆಂಡ್. ಸೊ ಇಂದಿನಿಂದ ನೋ ಮೋರ್ ಟಿಯರ್ಸ್. ರಿಧಿಮಾ ಆಡಿದ ಆ ಮಾತು ಕೇಳಿ ಅನ್ವಿತಾ ಇಬ್ಬರ ಕೈಗಳನ್ನ ತನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ತುಂಬಾ ಎಮೋಷನಲ್ ಆಗಿ ಹೇಳಿದ್ಲು, ಲೈಫ್ ನಲ್ಲಿ ಆ ವಿರಾಜ್ ಕೊಟ್ಟ ಟಾರ್ಚರ್ ಇಂದಾಗಿ ನನ್ಗೆ ಈ ಮನುಷ್ಯ ಜಾತಿ ಅಂಡ್ ಮಾನವೀಯತೆ ಮೇಲಿದ್ದ ಇಡೀ ನಂಬಿಕೆಯೇ ಹೊರಟು ಹೋಗಿತ್ತು ರಿಧಿಮಾ. ಬಟ್ ಯಾವಾಗ ನನ್ನ ಲೈಫ್ ಒಳಗಡೆ ನಿನ್ನ ತರಹದ ಅಂಡ್ ಆಶಿಕ್ ತರಹದ ಪ್ಯೂರ್ ಜೆಂಟಲ್ಮನ್ ವ್ಯಕ್ತಿಗಳು ಎಂಟ್ರಿ ಕೊಟ್ರೋ ಆವಾಗ ನನಗೆ ಈ ಜಗತ್ತಿನಲ್ಲಿ ಇನ್ನೂ ಬದುಕೋ ಆಸೆ ಬಂತು.
ನನ್ನ ಲೈಫ್ನಲ್ಲಿ ನಿನ್ನಂತಹ ಒಬ್ಬ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದು ನನ್ನ ಪುಣ್ಯ ರಿಧಿ. ನೀನ್ ಯಾವಾಗ್ಲೂ ನನ್ನ ಪತಿಗೆ ಒಂದು ದೊಡ್ಡ ಗುರಾಣಿಯ ತರ ಮುಂದೆ ಬಂದ್ ನಿಲ್ದಿರ್ತೀಯ. ನನ್ನ ಬದುಕಿಗೆ ಆಶಿಕ್ ಜೋಯಿಸ್ ಬಂದು ಹೋಗಿದ್ದು ನನ್ನ ಹಣೆ ಬರಹದ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಆದ್ರೆ, ಈ ಕಷ್ಟದ ದಿನಗಳಲ್ಲಿ ನೀನ್ ನನ್ ಜೊತೆ ಇರೋದು ನನ್ನ ಲೈಫ್ನ ಅತ್ಯಂತ ದೊಡ್ಡ ಅದೃಷ್ಟ ಫ್ರೆಂಡ್. ಇವತ್ತು ನೀನು ನನ್ಗೋಸ್ಕರ ಮಾಡಿರೋ ಈ ಸಹಾಯ ಅಂಡ್ ಫ್ಯೂಚರ್ ನಲ್ಲಿ ಮಾಡೋಕೆ ರೆಡಿ ಇರೋ ಈ ಬಿಗ್ ಸಪೋರ್ಟ್ ಇದೆಯಲ್ಲ, ಇದನ್ನ ನನ್ನ ಸ್ವಂತ ರಕ್ತದ ಸಂಬಂಧಿಕರು ಕೂಡ ಇವತ್ತಿನವರೆಗೂ ನನಗೋಸ್ಕರ ಮಾಡೋಕೆ ಯೋಚನೆ ಮಾಡಿಲ್ಲ ರಿಧಿಮಾ. ನಾನೇನು ಇಲ್ಲಿ ಯಾವುದೇ ಸಿನಿಮಾ ಡೈಲಾಗ್ಸ್ ಹೊಡಿಯೋಕೆ ಇಷ್ಟಪಡಲ್ಲ. ಬಟ್ ಲೈಫ್ ನಲ್ಲಿ ಒಂದಿನ ಆ ದೇವ್ರು ನನಗೆ ಚಾನ್ಸ್ ಕೊಟ್ರೆ ಖಂಡಿತ ನಿನ್ನ ಈ ಇಡೀ ಋಣ ತೀರ್ಸೋಕೆ ನನ್ನ ಪ್ರಾಣ ಕೊಡೋಕ್ಕೂ ರೆಡಿ ಇರ್ತೀನಿ ಫ್ರೆಂಡ್. ಅನ್ವಿತಾ ಇಷ್ಟೊಂದು ಭಾವುಕಳಾಗಿ ಮಾತನಾಡಿದ್ದನ್ನ ಕೇಳಿ ಯಾಕೋ ಗೊತ್ತಿಲ್ಲ, ಸಡನ್ ಆಗಿ ರಿಧಿಮಾ ಕಣ್ಗಳಲ್ಲೂ ಕಣ್ಣೀರು ಉಕ್ಕಿ ಬಂತು. ಅವಳು ತುಂಬಾ ಇಂಟೆನ್ಸ್ ಆಗಿ ಅನ್ವಿತಾ ಕಣ್ಣುಗಳನ್ನ ನೋಡ್ತಾ ಹತ್ತು ಬಿಟ್ಲು. ನಿನ್ಗೊಂದ್ ವಿಷಯ ಗೊತ್ತಾ ಅನು, ನಾನು ಫಸ್ಟ್ ಟೈಮ್ ನಿನ್ನನ್ನ ಮೀಟ್ ಮಾಡಿದ ಆ ದಿನದಿಂದ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೊಳಗೊಳಗೆ ನೀನು ಸೀದಾ ನನ್ನ ಸ್ವಂತ ವಿಧಿಯ ಅಕ್ಕನ ತರಹನೇ ಕಾಣೋಕೆ ಸ್ಟಾರ್ಟ್ ಆದೆ ಫ್ರೆಂಡ್. ಆ ಕರಾಳ ಇನ್ಸಿಡೆಂಟ್ ನಡೆದು ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ನನ್ನ ಲೈಫ್ ಕಂಪ್ಲೀಟ್ ಆಗಿ ಲೋನ್ಲಿ ಅಂಡ್ ಒಂಟಿಯಾಗಿ ಒಂಥರ ಶೂನ್ಯ ಆಗ್ಬಿಟ್ಟಿತ್ತು. ಬಟ್ ಯಾವಾಗ ನಿನ್ನ ಫ್ರೆಂಡ್ಶಿಪ್ ನನಗೆ ಸಿಕ್ತೋ ಅವತ್ತಿಂದ ಇವತ್ತಿನವರೆಗೂ ನಾನು ನನ್ನ ವಿಧಿ ಅಕ್ಕನನ್ನ ಮಿಸ್ ಮಾಡ್ಕೊಂಡೇ ಇಲ್ಲ ಅನ್ನು. ನಿನ್ನ ಆ ಸಂಸ್ಕಾರದ ಮಾತುಗಳು, ನಿನ್ನ ಬಿಹೇವಿಯರ್ ಸ್ಟೈಲ್ ಅಂಡ್ ನೀನ್ ನನಗೆ ಕೊಡೋ ಆ ಬೆಸ್ಟ್ ಅಡ್ವೈಸ್ಗಳು ಎಲ್ಲವೂ ನನಗೆ ಪ್ರತಿ ಸೆಕೆಂಡ್ ನನ್ನ ವಿಧಿ ಅಕ್ಕ ಇವತ್ತಿಗೂ ನನ್ನ ಜೊತೆಯೇ ಇದ್ದಾಳೆ ಅನ್ನೋ ಫೀಲ್ ಕೊಡ್ತಾ ಇತ್ತು. ಇವತ್ತು ನಿನ್ನ ಈ ಇಡೀ ಕರಾಳ ಕತೆ ಕೇಳಿದ್ಮೇಲೆ ನನ್ಗಿನ್ನೂ ಸ್ಟ್ರಾಂಗ್ ಆಗಿ ಅನ್ಸಿದೆ, ನನ್ನ ಆ ವಿಧಿ ಅಕ್ಕನೇ ಇವತ್ತು ನಿನ್ ರೂಪದಲ್ಲಿ ನಮ್ ಲೈಫ್ ಒಳಗಡೆ ಮತ್ತೆ ವಾಪಸ್ ಬಂದಿದ್ದಾಳೆ ಅಂತ. ಅಂದು ನಮ್ಮ ಇಡೀ ಫ್ಯಾಮಿಲಿಯನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿ ಅಕ್ಕ ನಮ್ಮನ್ನ ಬಿಟ್ಟು ಹೋಗೋಕೆ ಕಾರಣವಾದ ಆ ಕ್ರೂರ ವಿಧಿಯ ಆಟ ಇದೆಯಲ್ಲ, ಇವತ್ತು ಅದೇ ದೇವ್ರ ದಯೆಯಿಂದ ನನಗೆ ಒಂದು ಬಿಗ್ ಚಾನ್ಸ್ ಸಿಕ್ಕಿದೆ ಅನ್ನೋ. ಪಾಸ್ಟ್ ನಲ್ಲಿ ನನಗೆ ತಿಳಿದೇ ಮಾಡಿದ ಆ ಕೆಲವು ಸಣ್ಣ ಸಣ್ಣ ಮಿಸ್ಟೇಕ್ಸ್ಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಈ ಮಗುವಿನ ರೂಪದಲ್ಲಿ ದೇವರು ನನಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನೆ. ಬರೀ ನಾನ್ ಮಾತ್ರ ಅಲ್ಲ ಅನ್ನು, ಇಡೀ ನಮ್ಮ ಫ್ಯಾಮಿಲಿ ಕಳೆದ 3 ವರ್ಷಗಳಿಂದ ಈ ಅಕ್ಕನ ಕಳೆದುಕೊಂಡ ಆ ಭೀಕರ ನೋವನ್ನ ಒಳಗೊಳಗೆ ಅನುಭವಿಸ್ತಾ ನರಕ ನೋಡ್ತಿದ್ದಾರೆ. ಯಾರು ಯಾರ ಹತ್ರನೂ ಓಪನ್ ಆಗಿ ವಿಷಯ ಶೇರ್ ಮಾಡ್ಕೊಳ್ತಿಲ್ಲ ಅಷ್ಟೆ. ನಾವು ಮಾಡಿದ ಆ ತಪ್ಪಿಗೆ ನಮ್ಮನ್ನ ನಾವು ಯಾವತ್ತೂ ಕ್ಷಮಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಬಹುಶಃ ಅದಕ್ಕೇನೆ ಆ ದೇವ್ರು ಇವತ್ತು ನಿನ್ನನ್ನ ನನ್ನ ಲೈಫ್ ಒಳಗಡೆ ಕಳಿಸಿರ್ಬೇಕು. ನಿನ್ನ ಈ ಕಷ್ಟದ ಟೈಮ್ನಲ್ಲಿ ನಿನ್ಗೆ ಸೇವ್ ಅಂಡ್ ಹೆಲ್ಪ್ ಮಾಡೋದ್ರಿಂದ ನನ್ನ ಒಳಗಿರೋ ಆ 3 ವರ್ಷಗಳ ಹಳೆಯ ನೋವು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಫ್ರೆಂಡ್. ಸೊ ಇದರಲ್ಲಿ ಯಾವುದೇ ಉಪಕಾರದ ವಿಷಯ ಇಲ್ಲ. ಅಸಲಿಗೆ ನೀನ್ ನಮ್ಗೆ ಸಿಕ್ಕಿದ್ದು ನಮ್ಮ ಫ್ಯಾಮಿಲಿ ಮಾಡಿದ ಬಿಗ್ ಅದೃಷ್ಟ ಅಷ್ಟೆ. ಹೀಗೆ ಹೇಳುವಾಗ ರಿಧಿಮಾ ಕಂಪ್ಲೀಟ್ ಆಗಿ ಭಾವುಕಳಾಗಿ ಉಸಿರುಗಟ್ಟಿ ಜೋರಾಗಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅನ್ವಿತಾಗೆ ಅವಳ ಆ ಮಾತುಗಳಲ್ಲಿದ್ದ ಅಸಲಿ ನೋವು ತುಂಬಾ ಈಸಿಯಾಗಿ ಅರ್ಥ ಆಯ್ತು. ಅವಳು ಆಲ್ರೆಡಿ ರಿಧಿಮಾ ಬಾಯಿಂದ ಆ ವಿಧಿ ಅಕ್ಕನ ಕಥೆಯನ್ನ ತುಂಬಾ ಸಾರಿ ಕೇಳಿದ್ಲು. ಅಂಡ್ ರಿಧಿಮಾ ಯಾವಾಗ ಆ ಮ್ಯಾಟರ್ ಎತ್ತಿದ್ರು ಇಷ್ಟೇ ತೀವ್ರವಾಗಿ ಭಾವುಕಳಾಗ್ತಾ ಇದ್ಲು. ಇದರಿಂದಾಗಿ ಗೊತ್ತಾಗ್ತಾ ಇತ್ತು ಅವಳು ತನ್ನ ಅಕ್ಕನನ್ನ ಎಷ್ಟು ಪ್ರಾಣಕ್ಕಿಂತ ಜಾಸ್ತಿ ಲವ್ ಮಾಡ್ತಿದ್ಲು ಅಂತ. ಆ ಅಕ್ಕ ತನಗೋಸ್ಕರ ಹೇಗೆ ಪ್ರಾಣ ಬಿಟ್ಟಿದ್ಲು ಅಂತ ನೆನ್ಸ್ಕೊಂಡು ಒಳಗೊಳಗೆ ನರಕ ಅನುಭವಿಸ್ತಿದ್ಲು. ರಿಧಿಮಾ ಮನೆಯ ಪ್ರತಿಯೊಂದು ನೆನಪಿನಲ್ಲೂ ಆ ವಿಧಿ ಅಕ್ಕನ ಹೆಸರು ಪಕ್ಕಾ ಇರ್ತಾ ಇತ್ತು. ಯಾವಾಗ್ಲೂ ಕ್ಯಾಂಪಸ್ ನಲ್ಲಿ ಲೌಡ್ ಆಗಿ ಕಾಮಿಡಿ ಮಾಡ್ತಾ ನಗ್ತಾ ಇರೋ ಈ ಚುರುಕಿನ ರಿಧಿಮಾ ಒಳಗಡೆ ಇಷ್ಟೊಂದು ದೊಡ್ಡ ದುಃಖದ ಬಿರುಗುಳಿ ಅಡಗಿದೆ ಅಂತ ಜನ್ಮದಲ್ಲಿ ಯಾರು ಗೆಸ್ ಮಾಡೋಕೆ ಸಾಧ್ಯನೇ ಇರ್ಲಿಲ್ಲ. ಆದ್ರೆ ಅನ್ವಿತಾ ಇವತ್ತು ಅವಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ಲು. ಈ ಇಬ್ಬರ ನಡುವೆ ಇಷ್ಟೊಂದು ಗಟ್ಟಿಯಾದ ಫ್ರೆಂಡ್ಶಿಪ್ ಬಿಲ್ಡ್ ಆಗೋಕೆ ಮೇನ್ ರೀಸನ್ ಇಬ್ಬರ ಹೃದಯದ ಒಳಗೂ ಇಡೀ ಜಗತ್ತಿಗೆ ತೋರಿಸಲಾಗದ ಒಂದು ದೊಡ್ಡ ಕರಾಳ ನೋವಿನ ಜ್ವಾಲಾಮುಖಿ ಅಡಗಿತ್ತು ಅನ್ನೋದು ಮಾತ್ರ ಆಗಿತ್ತು. ಆದ್ರೆ ಅನ್ವಿತಾ ಇವತ್ತು ತನ್ನ ಕಥೆಯನ್ನ ಅವಳಿಗೆ ಓಪನ್ ಆಗಿ ಹೇಳಿದಾಳೆ ಅಷ್ಟೆ. ಆದ್ರೆ ಅದಕ್ಕೂ ಮುಂಚೆನೆ ರಿಧಿಮಾ ಅವಳನ್ನ ಇಷ್ಟೇ ಪ್ರೀತಿಯಿಂದ ಕೇರ್ ಮಾಡ್ತಾ ಇದ್ಲು. ಇವಾಗ ರಿಧಿಮಾಳ ಆ ಸ್ಯಾಡ್ ಮೂಡ್ ಚೇಂಜ್ ಮಾಡ್ಬೇಕು ಅಂತ ಅನ್ವಿತಾ ಸ್ವಲ್ಪ ನಾಟಿ ಸ್ಮೈಲ್ ನಲ್ಲಿ ಕಾಮಿಡಿ ಮಾಡ್ತಾ ಹೇಳಿದ್ಲು, ಓಕೆ ಡಿಯರ್, ಇನ್ಮೇಲೆ ನಿನ್ನ ಅಳೋ ಆಕ್ಟಿಂಗ್ ಸ್ಟಾಪ್ ಮಾಡು ಫಸ್ಟು. ಅಸಲು ಕಣ್ಣನ್ನ ಇಷ್ಟೊಂದು ಗಂಗಾ ಜಮ್ನ ಪ್ರವಾಹ ಹರಿಸ್ತಿದ್ಯಲ್ಲ, ನೀನು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ಮಗ್ಲೆ? ಒಬ್ಬ ಪ್ರೆಗ್ನೆಂಟ್ ಲೇಡಿ ಸುತ್ತಲೂ ಇರೋ ಎನ್ವಿರಾನ್ಮೆಂಟ್ ಯಾವಾಗ್ಲೂ ತುಂಬಾ ಹ್ಯಾಪಿಯಾಗಿ ಚುರುಕಾಗಿರ್ಬೇಕಂತ ನೀನು ಗೊತ್ತಿಲ್ವಾ ಏನು?
ಆವಾಗ್ಲೇ ಒಳಗಡೆ ಇರೋ ಮಗು ತುಂಬಾ ಖುಷಿಯಾಗಿ ಆಕ್ಟಿವ್ ಆಗಿ ಬೆಳೆಯೋದು. ಇವತ್ತು ನೀನ್ ಮಾಡಿರೋ ಈ ಅಳೋ ಸೀನ್ ನೋಡಿ ನಾಳೆ ಬೆಳಿಗ್ಗೆ ಹುಟ್ಟೋ ನನ್ನ ಮಗು ಕೂಡ ನಿನ್ ತರಾನೇ ಇಡೀ ದಿನ ಅಳೋ ಓ ತರಹದ ಅಳುಬುರ್ಕ ಬೇಬಿ ಆದ್ರೆ ನಾನ್ ಏನ್ ಮಾಡ್ಲಿ ಹೇಳು. ಅನ್ವಿತಾ ಆತರ ಕಾಮಿಡಿಯಾಗಿ ರೇಗ್ಸಿದ್ದನ್ನ ಕೇಳಿ ರಿಧಿಮಾ ಮುಖದಲ್ಲಿದ್ದ ಆ ದುಃಖ ಮಾಯವಾಗಿ ಕಣ್ಣೀರಲ್ಲೇ ಒಂದು ಬ್ಯೂಟಿಫುಲ್ ಸ್ಮೈಲ್ ಮೂಡ್ತು.